ಈ ಕಡೆ 6 ತಿಂಗಳಿರ್ತಾರೆ, ಆ ಕಡೆ 6 ತಿಂಗಳಿರ್ತಾರೆ ಅಂತ ಹೇಳಿ ಈ ಒಂದು ಪ್ಲಾನ್ಗೂ ಕೂಡ ಇಲ್ಲಿ ನಡೆದಿರಬಹುದು. ಸುಮ್ಮನೆ ಇರಬಹುದು. ಈಗ ನಿತೀಶ್ ಈ ಸರ್ಕಾರ ರಚನೆ ಆದರೆ ದೀರ್ಘಾವಧಿಯಲ್ಲಿ ಅಸ್ತಿತ್ವದಲ್ಲಿರುತ್ತಾ? ಆಡಳಿತ ಯಂತ್ರ ಕೈನಲ್ಲಿದ್ದರೂ ಕೂಡ ಮೋದಿಗೆ ಯಾವುದೇ ತರಹದ ಸ್ವತಂತ್ರ ಇರಲ್ಲ. NDA ಸರ್ಕಾರ ರಚನೆ ಆದರೂ 1 ವರ್ಷ ಮಾತ್ರನೇ ಇರೋದು, ಈ ಮಾತು ಇದೆ. NDA ಸರ್ಕಾರ ರಚನೆ ಆದರೆ ಒಂದೇ 1 ವರ್ಷನ ಇದು ಅಂತ. ಮೋದಿ ಸರ್ಕಾರವಾದರೂ ಕೂಡ ಬಿಹಾರದ ಎಲೆಕ್ಷನ್ವರೆಗೂ ಕಾಯ್ತಾರೆ ನಿತೀಶು, ಗೊತ್ತಿಲ್ಲ. ಆಧಾರ ಸ್ತಂಭಗಳು ಯಾರು? ನಾಯ್ಡು ನಿತೀಶ್. ಈ ಇಬ್ಬರೂ ನಾಯಕರ ನಿರ್ಧಾರದ ಮೇಲೇ ಸರ್ಕಾರ ನಿಂತ್ಕೊಳ್ಳುತ್ತಾ? ಪ್ರೀ ಪ್ಲಾನ್ ಮೂಲಕವಾಗಿಯೇ ಬೆಂಬಲಿಸ್ತಾ ಇದ್ದಾರಾ ನಿತೀಶ್ ಕುಮಾರ್? ಎಲ್ಲ ಪ್ಲಾನ್ ಇದೆ. ಮುಂದಿನ ವರ್ಷ ಬಿಹಾರದ ಅಸೆಂಬ್ಲಿಗೆ ಚುನಾವಣೆ ನಡೆಯುತ್ತೆ. 2020 ಅಕ್ಟೋಬರ್ 20ರಂದು ನಡೆದಿದ್ದಂಥ ಅಸೆಂಬ್ಲಿ ಚುನಾವಣೆ ಅದು ಬಂತು. 5 ವರ್ಷ, ನೆಕ್ಸ್ಟು ಮುಂದಿನ ವರ್ಷಕ್ಕೆ ಚುನಾವಣೆ ನಡೆಯುತ್ತೆ. ನಿತೀಶ್ ಸುಮ್ಮನೆ ಇರಬಹುದು ಅಲ್ಲಿವರೆಗೂ. 1 ವರ್ಷ ಏನೇನು ಲಾಭಗಳು ಸಿಗುತ್ತೋ ತಗೊಳ್ಳೋದು, ಬಿಹಾರದ ಎಲೆಕ್ಷನ್ಗೆ ಪೂರ್ತಿ ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದು, ಎಂಜಾಯ್ ಮಾಡೋದು, ಆ ನಂತರ ನೋಡ್ಕೊಳ್ಳೋಣ. ಅಂದರೆ ಈ ಸರ್ಕಾರ ಅಲ್ಪಾಯುಷಿನ ನಿತೀಶ್ ನಿರ್ಧಾರದ ಮೇರೆಗೆ, ನಾಯ್ಡು ನಿರ್ಧಾರದ ಮೇರೆಗೆ ಡಿಸೈಡ್ ಆಗುವಂಥ ವಿಚಾರ ಇದೆಲ್ಲವೂ ಕೂಡ. ಜನರಿಂದ ಪಲ್ಟು ರಾಮು, ಈ ಕಡೆ 6 ತಿಂಗಳು ಆಯಾರಾಮ್ ಗಯಾರಾಮ್ ಥರ ಮಾಡ್ತಾರೆ ಸರ್ಕಾರವನ್ನು ಇವರು. ಆ ಒಂದು ಕೆಟ್ಟ ಹೆಸರು ಅಳಿಸ್ಬೇಕಲ್ಲ. 1 ವರ್ಷ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಿಬಿಟ್ರೆ ಮುಗಿದೋಗುತ್ತೆ ಆಮೇಲೆ. ಅದಕ್ಕೆ ಇವರು ಪ್ರಧಾನಮಂತ್ರಿ ವಿಷಯಕ್ಕೇ ಅವ್ರದ್ದು ಒಂದು ಪ್ಲಾನ್ ನಡೀತಾ ಇದೆ. ಆದರಾಗಲಿ ಪ್ರಧಾನಮಂತ್ರಿನೇ ಆಗಲಿ ಅಂಥೇಳಿ ಈಗಾಗಲೇ ಮೈತ್ರಿಕೂಟದ ಬದಲಾವಣೆಯಿಂದಾಗಿ ನಿತೀಶ್ಗೆ ದೊಡ್ಡ ಮಟ್ಟದ ಹಿನ್ನಡೆಯಾಗಿದೆ. ನಿರೀಕ್ಷಿತ ಸೀಟು ಗಳಿಸುವಲ್ಲಿಯೂ ಕೂಡ ನಿತೀಶ್ ಕುಮಾರ್ ಪಕ್ಷ ವಿಫಲವಾಗಿದೆ. ಇಂಡಿಯಾ ಮೈತ್ರಿಕೂಟಕ್ಕೆ ಅಡಿಗಲ್ ಹಾಕಿದೆ ನಿತೀಶ್. ಈ ಕೂಟಕ್ಕೆ ಅಡಿಗಲ್ ಹಾಕಿದೆ ನಿತೀಶ್ ರೀ. ಅಟ್ ದ ಸೇಮ್ ಟೈಮ್ ಇದೇ ನಿತೀಶು BJPಯೊಂದಿಗೆ ಈ ಹಿಂದೆ ಮೈತ್ರಿ ಮಾಡ್ಕೊಂಡಿದ್ದು ನಿಜ. ಆದರೆ ನಿತೀಶ್ಗೆ ಏನಾಯ್ತು ಪ್ರಾಬ್ಲಮ್ ಅಂತ ಹೇಳಿದ್ರೆ, ನಿತೀಶ್ BJPಯೊಂದಿಗೆ ಒಂದು ಕಾಲದ ಪ್ರಧಾನಮಂತ್ರಿ ಅಭ್ಯರ್ಥಿಯವರು ಮೈತ್ರಿ ಮಾಡಿಕೊಂಡ್ರೆ ನಿತೀಶ್ ಪಕ್ಷದ ಶಾಸಕರ ಕಥೆನೇ ಮುಗಿಸೋಕ್ಕೆ ಶುರುವಾಯಿತು ಆ ಪಾರ್ಟಿ. ನಿತೀಶ್ ಪಕ್ಷವೇ ಅಲ್ಲಿ ಅಸ್ತಿತ್ವದ ಪ್ರಶ್ನೆ ಶುರುವಾಗ್ಬಿಡ್ತು ಆ ಪಾರ್ಟಿಗೆ. ಅವಾಗ ಏನು ಮಾಡಿದ್ರು, ಬಿಟ್ಟರು, ತೇಜಸ್ವಿ ಯಾದವ್ ಜೊತೆ ಬಂದರು. ಆಮೇಲೆ ನೋಡಿದ್ರು ಇಲ್ಲೇನೋ ಪ್ರಾಬ್ಲಮ್ ಆಗ್ತಿದ್ದ ತಕ್ಷಣ ಮತ್ತೆ ಹೋದರು, ಮೋದಿ ಜೊತೆಲಿ ಹೋದರು. ಈಗೇನಾಗಿದೆ, ನಿತೀಶ್ ಕಾಲ, ಎಲ್ಲರ ಕಾಲು ಎಳೆಯುತ್ತೆ ಕಾಲ ಅಂತಾರಲ್ಲ, ಇವತ್ತಿಗೆ ಆ ಕಾಲು ಯಾರು ಎಳೆದಿದ್ದಾರೆ ಕಾಲ ನೀವು ನೋಡ್ಕೊಳ್ಳಿ. ನಿತೀಶ್ ಟೈಮ್ ಬಂತು. ನಿತೀಶ್ ಕಾರಣಾಂತರಗಳಿಂದ ಇಂಡಿಯಾ ಕೂಟವನ್ನು ಬಿಟ್ಟುಬಿಟ್ಟಿದ್ದರು ಕಡೆ ಘಳಿಗೆಯಲ್ಲಿ. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡಲಿಕ್ಕೆ ಇದೀಗ ಸಂತೋಷ್ ಇದ್ದರೆ. ಸಂತೋಷ್, ನೋಡ್ತಾ ಇದ್ದೀವಿ ಎಲ್ಲರ ಕಾಲೆಳೆಯುತ್ತೆ ಕಾಲ, ಅವರೇನು ಸೋತಿಲ್ಲ, ಅವ್ರದ್ದೇ ಅಧಿಕಾರ ಅಲ್ವಾ, ಈ ಮಾತೆಲ್ಲ ಬರ್ತಾ ಇದೆ. ಆದರೆ ಅನೇಕ ಉದಾಹರಣೆಗಳಿತ್ತು. ಒಂದು ನಾಯಕತ್ವನ, ಒಂದು ಫುಲ್ ಮೆಜಾರಿಟಿಯನ್ನು ಒಬ್ಬ ಮನುಷ್ಯ ಎಂಜಾಯ್ ಮಾಡೋದು ಬೇರೆ, ಒಂದು ಮೈತ್ರಿಯನ್ನು ಕಟ್ಕೊಂಡು ಹೆಣಗಾಡೋದು ಬೇರೆ, ಭಾಳ ಡಿಫ್ರೆನ್ಸ್ ಇರ್ತಾವೆ ಅದಕ್ಕೆ. ಇನ್ನೂ 5 ವರ್ಷದ ಕತೆ ಬಿಟ್ಬಿಡಿ, ಜಸ್ಟ್ 24 ಅವರ್ಸು ಆಗಿಲ್ಲ ಫುಲ್ ರಿಸಲ್ಟ್ಸ್ ಅನೌನ್ಸ್ ಆಗಿ, ಆಗಲೇ ಅದರ ಬಿಸಿ ಶುರುವಾಗಿದೆ, ಇನ್ಕ್ಲೂಡಿಂಗ್ ಚಿರಾಗ್ ಪಾಸ್ವಾನ್. ಅಂದರೆ ಏನು ನಡೀತಿದೆ ಅಲ್ಲಿ ಅಂತ. ರಮಾಕಾಂತ್, ಪ್ರಮುಖವಾಗಿ ಕೇಂದ್ರದಲ್ಲಿ ಈಗ NDA ಮೈತ್ರಿಕೂಟದ ಹತ್ರ ಅತಿ ಹೆಚ್ಚು ಒಂದು ಸೀಟ್ಗಳಿದ್ರೂ ಕೂಡ, ಮೆಜಾರಿಟಿ ಇದ್ರೂ ಕೂಡ ಸರ್ಕಾರ ರಚನೆ ಮಾಡುವಂಥದ್ದು ಒಂದು ರೀತಿಯಾಗಿ BJPಗೆ ಬಿಸಿ ತುಪ್ಪವಾಗಿ ಪರಿಣಮಿಸ್ತಾ ಇದೆ. ಅದು ಕೂಡ ರಿಸಲ್ಟ್ ಬಂದಿರುವಂತಹ 24 ಗಂಟೆಗಳ ಒಳಗಾಗಿ BJPಗೆ ಒಂದಾದ ನಂತರ ಒಂದರಂತೆ ಷರತ್ತುಗಳು ಇದೀಗ ಬರ್ತಾ ಇದೆ. ಈವರೆಗೆ BJP ಯಾವ ರೀತಿಯಾಗಿ ಅಧಿಕಾರವನ್ನು ನಡೆಸಿತ್ತು ಎಲ್ಲರೂ ಕೂಡ ನೋಡಿದ್ರು. 2014ರಿಂದ 2019, 24ರವರೆಗೆ ನಿರಂತರವಾಗಿ ಏನೆಲ್ಲ ಒಂದು ನಿರ್ಧಾರವನ್ನು ತೆಗೆದುಕೊಳ್ತು BJP. ಏಕಪಕ್ಷೀಯವಾಗಿ ಯಾರನ್ನೂ ಕೂಡ ಕೇಳದೆ, ಯಾವುದೇ ನಾಯಕರ ಜೊತೆಯಲ್ಲಿ ಮಾತುಕತೆಯನ್ನು ಮಾಡದೆ, ಅದೇ ರೀತಿಯಾಗಿ ಲೋಕಸಭೆಯಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಸಂಸತ್ತಿನಲ್ಲಿ ಚರ್ಚೆಗಳೇ ಆಗದೆ ಅನೇಕ ಕಾನೂನುಗಳೇ ಪಾಸಾಗಿ ಹೋಯಿತು. ಅದು ಕೂಡ 2-3 ದಿನಗಳ ಒಳಗಾಗಿ ಪಾಸಾಗಿ ಹೋದ್ವು. ಈ ನಡುವೆ ನಿರಂತರವಾಗಿ ದೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಏಕಪಕ್ಷೀಯವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ. ಅದರಲ್ಲೂ ಕೂಡ ಬಹಳಷ್ಟು ಸ್ಫೋಟಕವಾದಂತಹ ಒಂದು ನಿರ್ಧಾರವನ್ನು ಪ್ರಧಾನಿ ಮೋದಿಯವರು ತೆಗೆದುಕೊಳ್ತಾ ಇದ್ರು ಅನ್ನುವಂತಹ ಮಾತು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಆದರೆ ಇನ್ನು ಮುಂದೆ ಅದು ಸಾಧ್ಯನಾ ಅನ್ನುವಂತಹ ಪ್ರಶ್ನೆ ಒಂದೆಡೆ ಎದುರಾಗ್ತಾ ಇದ್ರೆ, ಮತ್ತೊಂದೆಡೆಯಲ್ಲಿ ಸರ್ಕಾರವನ್ನು ರಚನೆ ಮಾಡಿದ್ರೂ ಕೂಡ ಹೆಚ್ಚಿನ ಸಂಪುಟ ಖಾತೆಗಳು ಯಾವುದು ಕೂಡ, ಅದು ಕೂಡ ಪ್ರಬಲ ಖಾತೆಗಳು BJP ಹತ್ರ ಇರೋದಿಲ್ಲ ಅನ್ನುವಂತಹ ಮಾತುಗಳು ಕೂಡ ಕೇಳಬರ್ತಾ ಇದೆ. ಯಾಕಂದ್ರೆ ಈಗಾಗಲೇ ನಾವು ನೋಡ್ತಾ ಇದ್ದೀವಿ ರಮಾಕಾಂತ್, ಕೇವಲ 2-3 ಪಕ್ಷಗಳು ಮಾತ್ರ ಬೇಡಿಕೆ ಇಟ್ಟಿದೆ. ಚಿರಾಗ್ ಪಾಸ್ವಾನ್ ಆಗಿರಬಹುದು, ಅದೇ ರೀತಿಯಾಗಿ ಏಕನಾಥ್ ಶಿಂದೆ ಆಗಿರಬಹುದು. ಸಂತೋಷ್, ಏನಾಗುತ್ತೆ ಈಗ ಪ್ರಬಲ ಖಾತೆಗಳಿಗೆ ಬೇಡಿಕೆ ಇಟ್ಟರು ಎಸ್ ಅನ್ಬೇಕು, ಯಾರೇ ಕೇಳಲಿ ಇಲ್ಲ ಅನ್ನೋ ಸ್ಥಿತಿ ಇಲ್ಲ, ಪಾರ್ಟಿ ಇಲ್ಲ ಇವತ್ತಿಗೆ. ಕಾರಣ 30-35 ಸೀಟು ಬಹುಮತಕ್ಕೆ ನಿಮಗೆ ಶಾರ್ಟೇಜ್ ಬಂದ್ಬಿಟ್ಟಾಗ ಫಸ್ಟ್ ಆಫ್ ಆಲ್ ನೀವು ಆ ಮತಗಳನ್ನು ಸಂಗ್ರಹ ಮಾಡ್ಕೋಬೇಕು. ಆ ಬಹುಮತಕ್ಕೆ ಬೇಕಿರೋ ಸೀಟ್ ಸಂಗ್ರಹ ಮಾಡ್ಕೊಳ್ಬೇಕು. ಅದರ ಮೇಲೆ ಸೇಫರ್ ಸೈಡು ಬೆಂಚ್ ಸ್ಟ್ರೆಂತ್ ಅಂತಾರಲ್ಲ ಕ್ರೀಡೆಯಲ್ಲಿ,
ಬೆಂಚ್ ಸ್ಟ್ರೆಂತು ಇರಬೇಕಾಗುತ್ತೆ ನಿಮಗೆ, ಅದ್ರ ಮೇಲೆ ಒಂದು 20 ಸೀಟ್ ಇರಬೇಕು. ಅದ್ರಲ್ಲಿ ಯಾರೋ ಒಬ್ಬರು ಆ ಕಡೆ ಬಂದರೂ ಅಲ್ಪಮತ ಕುಸಿಯೋ ಭೀತಿ ಇರುತ್ತೆ. ಒಂದು ಸಲ ವಿಶ್ವಾಸ ಮತವನ್ನು ನಾವು ಕೇಳಿದ ಮೇಲೆ 6 ತಿಂಗಳು ಟೈಮ್ ಇರುತ್ತೆ, 6 ತಿಂಗಳು ಒದ್ದಾಡಬೇಕು. ಮತ್ತೆ ಪ್ರಶ್ನೆ ಏನು ಬರುತ್ತೆ ಇಲ್ಲಿ ಅಂತ ಹೇಳಿದ್ರೆ, ಇದು ಕಾಲ. ಈಗ ಎಲ್ರಿಗೂ ಒಂದು ಟೈಮ್ ಬಂದುಬಿಡುತ್ತೆ. ಎಷ್ಟೋ ಜನ ನಾಯಕರು ಜೈಲಲ್ಲಿದ್ದಾರಪ್ಪ ಇವತ್ತು. ತಪ್ಪು ಮಾಡಿದಾರ ಮಾಡಿ ನಮಗೆ ಗೊತ್ತಿಲ್ಲ, ಕೋರ್ಟ್ ಡಿಸೈಡ್ ಮಾಡಲಿ. ಅಕಸ್ಮಾತ್ ತಪ್ಪಿ ಇವರು ಅಧಿಕಾರ ಕಳ್ಕೊಂಡ್ರು, ಆ ಚೇರ್ ಮೇಲೆ ಕೂತಿಲ್ಲ ಇವರು ಅಂತ ಹೇಳಿದ್ರೆ, ಎನಿಥಿಂಗ್ ಮೇ ಹ್ಯಾಪನ್. ಜಸ್ಟು ಬ್ಲಿಂಕ್ ಆಫ್ ಅನ್ ಐ, ಕಣ್ಣು ಮಿಟುಕಿಸುವಷ್ಟರಲ್ಲಿ ಯಾರ ಸ್ಥಿತಿ ಏನು ಬೇಕಾದರೂ ಆಗಬಹುದು. ಇವ್ರ ಕಾಲ ಅಲ್ವೇ ಈಗ? ಅವ್ರದ್ದೊಂದು ಕಾಲ, ಇವ್ರಿಗೊಂದು ಕಾಲ, ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ ಅಲ್ವೇ? ಹಾಗಾಗಿ ಇದು ಅಂದರೆ ಇಲ್ಲಿ ಒಂದು ಕಡೆ ಈ ಲಾಬಿ ಕೂಡ ಶುರುವಾಗಿರಬಹುದು, ಅಥವಾ ಈ ಟಿಕ್ಸ್ ಕೂಡ ಇರಬಹುದು. ನೀವು ಕೇಳಿ ಖಾತೆ ಕೇಳಿ ಅಂಥೇಳಿ. ಏಕನಾಥ್ ಶಿಂದೆಗೆ ಅಷ್ಟರ ಮಟ್ಟಿಗೆ ಧೈರ್ಯ ಇದೆ ಅಂತ ಐ ಡೋಂಟ್ ಥಿಂಕ್ ಸೊ. ಅದೊಂದು ಭಾಗ ಕೂಡ ಆಗಿರಬಹುದು. ನೀವು ಕೇಳಿ ಎಂದಾಗ ಬಾರ್ಗೇನಿಂಗ್ ಪವರ್ ಜಾಸ್ತಿ ಮಾಡ್ಕೊಳ್ಬಹುದು ವಿತ್ ಚಂದ್ರಬಾಬು ನಾಯ್ಡು ಆರ್ ವಿತ್ ನಿತೀಶ್ ಅಂತ ಹೇಳಿ. ಆ ಪ್ಲಾನ್ ಕೂಡ ನಡೀತಾ ಇರಬಹುದಲ್ವೇ? ಸೊ ಹಾಗಾಗಿ ಏನೇ ಪ್ಲಾನ್ ಮಾಡ್ಕೊಳ್ಳಿ, ಆಯ್ತಪ್ಪ ನಾವು ಕೊಡೋಲ್ಲ ಅಂದ್ರೆ ಇಟ್ಕೊಳ್ಳಿ ನೀವೇ, ನಾನು ಇಂಡಿಯಾ ಕೂಟಕ್ಕೆ ಹೋಗ್ತೀನಿ. ಎಷ್ಟೊತ್ತು ತೇಜಸ್ವಿನೂ ಕರ್ಕೊಂಡು ಈ ಕಡೆ ನಿತೀಶು ಸೇರಿಕೊಂಡು ಚಂದ್ರಬಾಬು ನಾಯ್ಡು ಈ ಕಡೆ ಬಂದರು ಅಂದರೆ ಫಿನಿಶ್, ದೇರ್ ಎಂಡ್ಸ್ ದ ಮ್ಯಾಟರ್. 5 ವರ್ಷ ಏನಾದರೂ ಮಾಡೋಣಪ್ಪ, ಇವರಂತೂ ಇರೋದು ಬೇಡ ಡಿಸೈಡ್ ಮಾಡಿದ್ರೆ ಏನು ಮಾಡ್ತಾರಂತೆ ಇವರು? ಅದಕ್ಕೆ ಕಿಚಡಿ ಸರ್ಕಾರ ಇವ್ರದ್ದು, ಅಬ್ಕಿ ಬಾರ್ ಕಿಚಡಿ ಸರ್ಕಾರ ಅಂತ. ಸಂತೋಷ್. ರಮಾಕಾಂತ್, ಪ್ರಮುಖವಾಗಿ ನೀವು ಹೇಳಿರುವಂತಹ ಮಾತುಗಳು ಬಹಳಷ್ಟು ಸತ್ಯ. ಅದರಲ್ಲೂ ಕೂಡ ಲೋಕಸಭೆಯಲ್ಲಿ ಕಳೆದ 10 ವರ್ಷಗಳಲ್ಲಿ ಈ ರೀತಿಯಾದಂತಹ ಒಂದು ಹೈ ಡ್ರಾಮಾ, ಅದರಲ್ಲೂ ಕೂಡ ಬಿಜೆಪಿಗೆ ಒಂದು ದೈನ್ಯ ಪರಿಸ್ಥಿತಿ ನೋಡೋದಕ್ಕೆ ಸಿಕ್ಕಿದೆ ಅಂತಂದ್ರೆ ಅದನ್ನು ಕೂಡ ತಪ್ಪಾಗೋದಿಲ್ಲ. ಇನ್ನು ಅದೇ ರೀತಿಯಾಗಿ ಲೋಕಸಭೆಯಲ್ಲಿ ಅಂದ್ರೆ ಕೇಂದ್ರದ ಸರ್ಕಾರ ರಚನೆಯಲ್ಲಿ ಏನು ಬೇಕಾದರೂ ಆಗಬಹುದು. ಕೆಲವೇ ಕ್ಷಣಗಳಲ್ಲಿ ನಾವು ನೋಡಿದ್ದೆ ಆದ್ರೆ ಕಾಂಗ್ರೆಸ್ನ ಒಂದು ಮೀಟಿಂಗ್ ಕೂಡ ನಡೀತಾ ಇದೆ, ಸಭೆ ಕೂಡ ನಡೀತಾ ಇದೆ. ಈ ಸಭೆಯಲ್ಲಿ ಈಗಾಗಲೇ ನಾವು ನೋಡಿದ್ದೆ ಆದ್ರೆ ನಿತೀಶ್ ಕುಮಾರ್ ಹಾಗೂ ಚಂದ್ರಬಾಬು ನಾಯ್ಡು ಅವರಿಗೆ ಪ್ರಮುಖ ಹುದ್ದೆಗಳನ್ನು ಕೊಟ್ಟು ಅದೇ ರೀತಿಯಾಗಿ ನಾವು ನೋಡ್ತಾ ಇದ್ವಿ. ಕಳೆದ ಕೆಲವಾರು ವರ್ಷಗಳಿಂದ ನಿತೀಶ್ ಕುಮಾರ್ ಅವರ ಒಂದು ನಡೆಯನ್ನು ನೋಡಿದಾಗ ಬಿಜೆಪಿ ಮೈತ್ರಿಕೂಟ, NDA ಮೈತ್ರಿಕೂಟವನ್ನು ತೋರಿತಾರೆ. ಅದೇ ರೀತಿಯಾಗಿ ಅವರು ಇಂಡಿಯಾ ಮೈತ್ರಿಕೂಟ ಏನಿದೆ ಆ ಮೈತ್ರಿಕೂಟಕ್ಕೆ ಅಡಿಗಲ್ಲು ಹಾಕಿ, ಈ ಮನೆಯನ್ನ ಕಟ್ಟಬೇಕಾದ್ರೆ ನಾವು ಅಡಿಪಾಯ ಹಾಕಿ ಯಾವ ರೀತಿಯಾಗಿ ಇಟ್ಟಂಗಿಯನ್ನ ಇಟ್ಟು ಸಿಮೆಂಟ್ ಏನು ಹಾಕ್ತೀವಿ ನಾವು, ಆ ಸಿಮೆಂಟ್ ಹಾಕುವಂತಹ ಕೆಲಸವನ್ನ ಯಾರಾದ್ರೂ ಮಾಡಿದ್ರೆ ಅದು ನಿತೀಶ್ ಕುಮಾರ್. ಹೀಗಾಗಿ ಆ ಫ್ಲೈಟ್ ಅಲ್ಲಿ ಬರುವಂತಹ ಸಂದರ್ಭದಲ್ಲಿ ಮಾತುಕತೆ ಆಗಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. 24 ಗಂಟೆಗಳ ಒಳಗಾಗಿ ಅವರು ನಿರ್ಧಾರವನ್ನು ತೆಗೆದುಕೊಂಡ್ರೆ ಇಂಡಿಯಾ ಮೈತ್ರಿಕೂಟದ ಸರ್ಕಾರ ರಚನೆ ಆಗತ್ತೆ. ಇಲ್ಲದೆ ಹೋದ್ರೆ ಈಗಾಗಲೇ ನಾವು ನೋಡಿದ್ವಿ, ನಿತೀಶ್ ಕುಮಾರ್ NDA ಮೈತ್ರಿಕೂಟ ತೊರೆದಿದ್ರು, ಅದೇ ರೀತಿಯಾಗಿ RJD ಜೊತೆಗೆ ಸೇರ್ಕೊಂಡು ಸರ್ಕಾರ ರಚನೆ ಮಾಡಿದ್ರು. ಪಲ್ಟು ರಾಮ್ ಅನ್ನುವಂತಹ ಒಂದು ಹೆಸರು ಬಂತು, ಸಾಕಷ್ಟು ಹಿನ್ನಡೆ ಕೂಡ ಅವರಿಗಾಗಿದೆ. ಇದೇ ಕಾರಣಕ್ಕಾಗಿ ಮುಜುಗರವನ್ನು ತಪ್ಪಿಸಿಕೊಂಡು 1 ವರ್ಷಗಳವರೆಗೆ ಅಭಿವೃದ್ಧಿ ಮಾಡಿ ಮುಂದಿನ ವರ್ಷ ಬಿಹಾರದ ಅಸೆಂಬ್ಲಿ ಎಲೆಕ್ಷನ್ ಬರ್ತಾ ಇದೆ, ಅದರಲ್ಲಿ ಗೆಲುವನ್ನು ಸಾಧಿಸಿಕೊಂಡು ನಾವು ಮತ್ತೊಮ್ಮೆ RJDಯ ಜೊತೆಗೆ ಸರ್ಕಾರ ರಚನೆ ಮಾಡಿಕೊಂಡು ಕೇಂದ್ರದಲ್ಲಿ ಸರ್ಕಾರ. ಒಬ್ಬರು ಗುರುತು ಬಾಣ, ಒಬ್ಬರು ಗುರುತು ಲ್ಯಾಂಟರ್ನು, ಒಬ್ಬರು ಗುರುತು ಹೆಲಿಕಾಪ್ಟರು ಅಲ್ವಾ? ಈ 3 ಸೇರಿ ಏನು ಮಾಡ್ತವೆ ಗೊತ್ತಿಲ್ಲ. ವೆಯ್ಟ್ ಮಾಡೋಣ. ಥ್ಯಾಂಕ್ ಯು ಸಂತೋಷ್, ಥ್ಯಾಂಕ್ ಯು.